ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮಾನ್ವಿಯಲ್ಲಿ ಮೃತ ಆರೋಗ್ಯ ಮೇಳೆ. ಆರೋಗ್ಯ ರಕ್ಷಣೆ ಪ್ರತಿಯೊಬ್ಬರೂ ಜವಾಬ್ದಾರಿ. ದಿನೇಶ್ ಗುಂಡೂರಾವ್. ಏಮ್ಸ್ ಮಂಜೂರಾತಿ. ಸಂಸದರು, ರಾಜ್ಯಸಭಾ ಸದಸ್ಯರು ಮೆಟ್ಟಿಗೆ ನಿರ್ಧಾರ. 12 ಜನ ನಿಯೋಗ ದೆಹಲಿಗೆ. ಬಸವರಾಜ್ ಕಳಸ. ಪರಿಷ್ಠ ಜಾತಿಗಳ ಒಳ ಮೀಸಲು ಜಾರಿಗೆ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ. ವಿರೋಧಿಗೆ 19ರಂದು ಬೆಂಗಳೂರಿನಲ್ಲಿ ರ್ಯಾಲಿ. ಜೆಪಿ ರಾಜು. ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ. ಜನರ ನಡುವೆ ಜನತಾ ಪ್ರಣಾಳಿಕೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನಿಂದ ಬದಲಾವಣೆ ಸಾಧ್ಯವಿಲ್ಲ. ಪರ್ಯಾಯ ರಾಜಕೀಯ ಅವಶ್ಯಕ. ಕೋಡಿಹಳ್ಳಿ ಚಂದ್ರಶೇಖರ. ಮಾನವಿ ಆರೋಗ್ಯ ಮೇಳದಲ್ಲಿ ಭಾರಿ ಸಂಖ್ಯೆ ಜನ ಭಾಗಿ. ತಪಾಸಣೆ. ಪಿಯುಸಿ ಪರೀಕ್ಷೆ 1420 ವಿದ್ಯಾರ್ಥಿಗಳು ಗೈರು. ಆಡುವಾಗಲೇ ವ್ಯಕ್ತಿಯೋರ್ವನಿಗೆ ಚಾಕು ಹಿರಿದು ಕೊಲೆ. ಈಗ ವಾರ್ತೆಗಳ ವಿವರ. ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಒಳ್ಳೆ ಜೀವನ ನಡೆಸಿ ಎಂದು ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಮಾನವಿ ಪಟ್ಟಣದ ಬಾಶುಮಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದ್ದ ಬೃಹತ್ ಆರೋಗ್ಯ ಮೇಳ ಉದ್ಘಾಟಿಸಿ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ಬಡವರ ಆರೋಗ್ಯದ ದೃಷ್ಟಿಯಿಂದ ಅನೇಕ ಉಚಿತ ಶಿಬಿರ ನಡೆಯುವಂತೆ ಕೆಲಸ ಮಾಡುತ್ತಾ ಬಂದಿದೆ. ಆರೋಗ್ಯ ದೃಷ್ಟಿಯಿಂದ ಅನೇಕ ಯೋಜನೆ ಮಂಜೂರು ಮಾಡಿದೆ. ರಾಯಚೂರಿಗೆ ವಿಶೇಷವಾಗಿ 8 ಆರೋಗ್ಯ ಪ್ರಾಥಮಿಕ ಕೇಂದ್ರಗಳು ಮಂಜೂರು ಮಾಡಿದ್ದೇವೆ ಎಂದರು. ದೇವದುರ್ಗದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಮಾಡಲು ಚಿಂತನೆ ಇದೆ. ರಾಯಚೂರು ಕಲ್ಯಾಣ ಕರ್ನಾಟಕ ಭಾಗದ ಹಿಂದುಳಿದ ಭಾಗ. ಪೌಷ್ಟಿಕ ವಿಚಾರದಲ್ಲಿ ಗಮನ ಹರಿಸಬೇಕು. ಗರ್ಭಿಣಿಯರ ಸಾವು ಹೆಚ್ಚಿನ ರೀತಿಯಲ್ಲಿ ನಡೆಯುತ್ತಿದ್ದು, ರಾಯಚೂರು ಭಾಗದಲ್ಲಿ ಇವೆಲ್ಲ ತಡೆಯುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ ಎಂದರು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಎಂದರು. ಈ ತರ ಮೇಳೆಗಳು ಮಾಡುವ ಮುಖಾಂತರ ಅದರಲ್ಲೂ ಕೂಡ ದೂರ ಇರುವಂತಹ ತಾಲೂಕುಗಳು ಅಲ್ಲಿ ಹೆಚ್ಚು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು, ಈ ರೀತಿ ವೈದ್ಯಕೀಯ ತಪಾಸಣೆಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ನಮಗೆ ಅನೇಕ ರೋಗಗಳು ಇರ್ತದೆ, ಇರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ನಾವು ಅದನ್ನು ತೋರಿಸ್ಕೊಳಕ್ಕೆ ಹೋಗೋದಿಲ್ಲ. ಬಿಡಪ್ಪ ಅದು ಏನಿದೆ ಏನೋ ಅದನ್ನು ನಾವು ಉದಾಸೀನತೆಯಿಂದ ಬಿಟ್ಬಿಡ್ತೀವಿ. ಆದರೆ ನಾವು ಅವಾಗವಾಗ ವರ್ಷಕ್ಕೊಮ್ಮೆ ಆದರೂ ನಮ್ಮ ಆರೋಗ್ಯದ ವಿಷಯದ ಬಗ್ಗೆ ನಾವು ಆಸ್ಪತ್ರೆಗೂ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಎಲ್ಲಾದರೂ ಕಡೆ ಹೋಗಿ ತಪಾಸಣೆ ಮಾಡಿಸ್ಕೊಂಡಾಗ ಅನೇಕ ವಿಷಯಗಳು ನಮ್ಗೆ ಗೊತ್ತಾಗ್ತದೆ. ನಮಗೆ BP ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ, ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ, ಬೇರೆ ಬೇರೆ ಇನ್ನೇನಾದರೂ ನಮ್ಮಲ್ಲಿ ತೊಂದರೆಗಳಿದೆಯಾ ಡಾಕ್ಟರ್ ಹತ್ರ ಮಾತಾಡೋದು ಗೊತ್ತಾಗ್ತದೆ. ಅವರು ಅದನ್ನು ನೋಡಿ ಗಮನದಲ್ಲಿ ಇಟ್ಕೊಂಡು ಮುಂದೆ ಅದನ್ನು ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅಂತ ಮೊದಲೇ ತೀರ್ಮಾನ ಮಾಡಿಕೊಂಡ್ರೆ ಆವಾಗ ಆರೋಗ್ಯವನ್ನು ಉಳಿಸ್ಕೊಳ್ಳೋದು ಭಾಳ ಸುಲಭ ಆಗ್ತದೆ. ಯಾಕೆಂದರೆ ತಡವಾಗಿ ನಾವು ಏನೇ ಮಾಡಿದ್ರು ಕೆಟ್ಟದ ನಂತರ ನಾವು ಚಿಕಿತ್ಸೆ ಪಡ್ಕೊಳ್ಳೋದು ಬಹಳ ಕಷ್ಟ. ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ NS ಬೋಸರಾಜ ಅವರು ಮಾತನಾಡಿ, ಕಡು ಬಡವರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಕಳೆದ ವರ್ಷದಿಂದ ಆರೋಗ್ಯಕ್ಕೆ ಒತ್ತು ನೀಡಿದೆ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ 45 ಆಸ್ಪತ್ರೆ ಕಟ್ಟಡ ನಿರ್ಮಾಣಗೊಂಡಿವೆ. ಜಿಲ್ಲೆಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಸ್ಥಾಪನೆಗೆ 360 ಕೋಟಿ ರೂಪಾಯಿಯ ಬಜೆಟ್ನಲ್ಲಿ ಅನುಮೋದನೆ ನೀಡಲಾಗಿದೆ ಎಂದರು. ರಾಜ್ಯದಲ್ಲಿ ಹಿಂದುಳಿದ ತಾಲೂಕು ಮಾನ್ವಿಯಲ್ಲಿ ಆರೋಗ್ಯ ವೇಳೆ ನಡೆದಿದೆ. ಇಂತಹ ಅಭೂತಪೂರ್ವ ಆರೋಗ್ಯ ಮೇಳದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಡು, ಉತ್ತಮ ಜೀವನ ನಡೆಸಿ ಎಂದು ಹೇಳಿದರು. ಎಲ್ಲ ರೀತಿಯಾದಂಥ ತಪಾಸಣೆ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಔಷಧಗಳು ಕೊಡ್ತಕ್ಕಂಥದ್ದು ಮತ್ತು ಸಮಯ ಬಂದರೆ ಹೆಚ್ಚಿನ ರೀತಿ ಇವತ್ತು ಬ್ಯಾಂಗ್ಳೂರಿಗೆ ಮತ್ತೊಂದು ಬೇರೆ ಹಾಸ್ಪಿಟ್ಲಿಗೆ ಕಳಿಸ್ತಕ್ಕಂಥದ್ದು ಪ್ರಯತ್ನ ಮಾಡಿ ಸಹಿತ ಇವತ್ತು ಅವರು ಪ್ರಯತ್ನ ಮಾಡ್ತಾರೆ. ಆ ದಿಶೆಯಲ್ಲಿ ಈ ಕಾರ್ಯಕ್ರಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಹಿಂದುಳಿದ ಪ್ರದೇಶ ಆಗಿರ್ತಕ್ಕಂಥ ಚಾಮರಾಜನಗರದಲ್ಲಿ ಮಾಡಿದ್ದಾರೆ. ಎರಡನೇದಾಗಿ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮಾನ್ವಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೇವೆ. ಇವತ್ತು ಬೆಳಗ್ಗೆಯಿಂದ ಈ ಕಾರ್ಯಕ್ರಮ ಸಾಯಂಕಾಲವರೆಗೂ ನಡೀತಿದೆ. ಮತ್ತು ಇನ್ನು ಯಾರಾದರೂ ಉಳಿದರೆ ನಾಳೆ ಸಹಿತ ಈ ಮುಖ್ಯವಾಗಿರ್ತಕ್ಕಂಥ ಈ ವ್ಯಾನ್ಗಳನ್ನ
ನಮ್ಮ ತಾಲೂಕು ಹಾಸ್ಪಿಟ್ಲು ಮತ್ತು MCH ಹಾಸ್ಪಿಟ್ಲು ನಾಳೆ ಸಹಿತ ಇರ್ತದೆ. ನಾಳೆ ಸಹಿತ ತಾವು ಹೋಗಿ ಏನಾದರೂ ಇದ್ರೆ ತಪಾಸಣೆ ಮಾಡಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇರ್ತದೆ. ಯಾಕಂದ್ರೆ ನೀವು ಮಾತು ಹೇಳಿದ್ರೆ ಅಂದರೆ ಈ ಸರ್ಕಾರ ಬಂದಂದ್ರೆ ಜನರಿಗಿರ್ತಕ್ಕಂಥ ಸಮಸ್ಯೆಗಳು, ರೈತರಿಗಿರ್ತಕ್ಕಂಥ ಸಮಸ್ಯೆಗಳು, ಮಹಿಳೆಯರಿಗಿರ್ತಕ್ಕಂಥ ಸಮಸ್ಯೆಗಳು ಜೊತೆಯಲ್ಲಿ ಇವತ್ತು ನಮಗೆ ಅತಿ ತೊಂದರೆ ಆಗಿರ್ತಕ್ಕಂಥದ್ದು ಆರೋಗ್ಯ ವೇಳೆಯಲ್ಲಿ ಬಹಳಷ್ಟು ತೊಂದರೆ ನಾವು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ರಾಯಚೂರಿನಲ್ಲಿ ಇವತ್ತು ನಮ್ಮ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಇವತ್ತು ಎಲ್ಲ ವಿಭಾಗಗಳು ತೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭಾ ಸಂಸದ ಜಿ ಕುಮಾರ್ ನಾಯಕ, ಶಾಸಕ ಅಂಪಯ್ಯ ನಾಯಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತ ಶಿವಕುಮಾರ್, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ವೀರೇಶ್, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ತಾಲೂಕು ಆರೋಗ್ಯಾಧಿಕಾರಿ ಶರಣಬಸವಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಲು ರಾಜ್ಯದ ಎಲ್ಲಾ ಸಂಸದರು ಹಾಗೂ ರಾಜ್ಯಸಭಾ ಸದಸ್ಯರಲ್ಲಿ ಮನವಿ ಮಾಡಲು 12 ಜನ ಹೋರಾಟಗಾರರ ನಿಯೋಗ ದೆಹಲಿ ತೆರಳಿ ಭೇಟಿ ಮಾಡಿ ಮನವಿ ಮಾಡಿರುವುದಾಗಿ ಏಮ್ಸ್ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಬಸವರಾಜ್ ಕಲಸ ಹೇಳಿದರು. ಅವರಿದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಏಮ್ಸ್ ಮಂಜೂರಾತಿಗೆ ಪ್ರಾರಂಭವಾಗಿರುವ ಹೋರಾಟ 1038 ದಿನಕ್ಕೆ ಕಾಲಿಟ್ಟಿದೆ. ಪಕ್ಷಾತೀತವಾಗಿ ಹೋರಾಟಕ್ಕೆ ಸ್ಫೂರ್ತಿದಾಯಕ ಬೆಂಬಲ ವ್ಯಕ್ತವಾಗಿದೆ. ಆದರೆ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ನಾಯಕರು ಮಾತ್ರ ಸ್ಪಂದಿಸುತ್ತಿಲ್ಲ. ಇತ್ತೀಚೆಗೆ ಹೋರಾಟ ಸ್ಥಳಕ್ಕೆ ಆಗಮಿಸಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಏಮ್ಸ್ ಮಂಜೂರಾತಿಗೆ ಕೇಂದ್ರ ಸರ್ಕಾರ ಬಳಿ ಪಕ್ಷದ ನಿಯೋಗ ವಿಜೇಂದ್ರ ನೇತೃತ್ವದಲ್ಲಿ ತೆರಳುವುದಾಗಿ ಹೇಳಿದರು. ಆದರೆ 40 ದಿನ ಕಳೆದರೂ ಯಾವುದೇ ನಿಯೋಗ ತೆರಳುವ ಪ್ರಕ್ರಿಯೆಗಳೇ ನಡೆದಿಲ್ಲ. ವೀರವೇಷದ ಮಾತುಗಳನ್ನಾಡಿದ ಶಾಸಕರು ನಿಯೋಗ ತೆರಳಲು ಮುಂದಾಗದೇ ಇರುವುದು ವಿಷಾದನೀಯ ಬೆಳವಣಿಗೆ. ತ್ವರಿತವಾಗಿ ನಿಯೋಗ ದೆಹಲಿ ಹೋಗಿ ಸರ್ಕಾರ ಮೇಲೆ ಒತ್ತಡ ಹಾಕಬೇಕೆಂದರು. ರಾಜ್ಯದ ಉನ್ನತ ಶಿಕ್ಷಣ ಸಚಿವಾಲಯದ ಸೂಚನೆ ಮೇರೆಗೆ ಏಮ್ಸ್ ಮಂಜೂರಾತಿನ ಬೇಕಿರುವ ಮೂಲಭೂತ ಸೌಕರ್ಯ, ಭೂಮಿ, ನೀರು, ವಿದ್ಯುತ್ ಸಂಪರ್ಕ ವ್ಯವಸ್ಥೆ ವಿಸ್ತೃತ ವರದಿಯನ್ನು ನೀಡುವಂತೆ ಸೂಚಿಸಿದ್ದರಿಂದ ಜಿಲ್ಲಾಧಿಕಾರಿ ನಿತೀಶ್ ಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. 38 ಪುಟಗಳ ಮಾಹಿತಿಯನ್ನು ರವಾನಿಸಲಾಗಿದೆ. ಉನ್ನತ ಶಿಕ್ಷಣ ಇಲಾಖೆ ಮೂಲಕ ಕೇಂದ್ರಕ್ಕೆ ವರದಿ ರವಾನೆಯಾಗಲಿದೆ. 2ನೇ ಬಾರಿ ಜಿಲ್ಲಾಧಿಕಾರಿಗಳು ಪತ್ರ ಬರೆದು ಮನವರಿಕೆ ಮಾಡಿರುವುದು ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ ಎಂದರು. ದೆಹಲಿಗೆ ತೆರಳಿರುವ ನಿಯೋಗ ಪಕ್ಷಾತೀತವಾಗಿ ಕೇಂದ್ರ ಸಚಿವರು, ಸಂಸದರು, ರಾಜ್ಯಸಭಾ ಸದಸ್ಯರುಗಳನ್ನು ಭೇಟಿ ಮಾಡಿ ರಾಯಚೂರಿಗೆ ಏಮ್ಸ್ ಮಂಜೂರಿ ಮಾಡುವುದು ರಾಜ್ಯ ಸಮಸ್ಯೆ ಎಂದು ಪರಿಭಾವಿಸುವಂತೆ ಮನವಿ ನೀಡುವುದಾಗಿ ಹೇಳಿದರು. ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಒಂದು ಪ್ರಿಸ್ಕ್ರೈಬ್ ಫಾರ್ಮೆಟ್ ಇರ್ತದೆ, ಹೌದಾ? ಅದಕ್ಕೆ ಒಂದು ಚಾಲೆಂಜ್ ಮೆಥಡ್ ಅಂತ ಕರೀತಾರೆ. ಇದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರ್ತಾರೆ. ನಮ್ಮ ಜಿಲ್ಲಾಧಿಕಾರಿಗಳು ನಿತೀಶ್ ಅವರು ಬಂದ ಮೇಲೆ ಇದನ್ನು ಪ್ರಯತ್ನ ಪಟ್ಟು ದೆಹಲಿಯಿಂದ ಈ ಒಂದು ಪ್ರಿಸ್ಕ್ರೈಬ್ ಫಾರ್ಮೆಟನ್ನು ತರಿಸ್ಕೊಂಡಿದ್ದಾರೆ. ಅಂದರೆ ಯಾರಿಗೆ ಏಮ್ಸ್ ಬೇಕಾಗಿದೆ ಅವರು ಈ ನಿಶ್ಚಿತವಾಗಿರ್ತಕ್ಕಂಥ ಒಂದು ಫಾರ್ಮೆಟಲ್ಲಿ ಒಂದು ಕೆಲವೊಂದು ಅಂಶಗಳನ್ನು ಅವರು ಭರ್ತಿ ಮಾಡಿ ಕಳಿಸ್ಬೇಕು. ಸುಮಾರು 68 ಪುಟಗಳ ಒಂದು ಫಾರ್ಮೆಟನ್ನು ಈಗಾಗಲೇ ಅವರು ಭರ್ತಿ ಮಾಡಿ ಆಫೀಷಿಯಲಿ ಜನವರಿ 15 ತಾರೀಕಿಗೆ ಇದನ್ನು ಕಳಿಸ್ಕೊಡ್ತಾರೆ. ಯಾರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರ್ ಹೈಯರ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರ ಥ್ರೂ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಬೇಕಂತ. ಮತ್ತು ನಿನ್ನೆ ಕೂಡ ಒಂದು ರಿಮೈಂಡರ್ ಲೆಟರ್ ಕೂಡ ಅವರು ಹಾಕಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಇದನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿರೋದ್ರ ಬಗ್ಗೆ ಮತ್ತು ಮುಂದಿನ ಬೆಳವಣಿಗೆಗಳ ಬಗ್ಗೆ ತಿಳಿಸಬೇಕಾಗುತ್ತೆ ಒಂದು ಪತ್ರ ಕೂಡ ಆಗಿದೆ. ಇದರಲ್ಲಿ ಭಾಳ ಮುಖ್ಯವಾಗಿ 13 ಕಂಟೆಂಟ್ಗಳಿದ್ದಾವೆ. ಇಲ್ಲಿ ರಾಯಚೂರು ಜಿಲ್ಲೆಯ ಈ ಸಂದರ್ಭದಲ್ಲಿ ಜಾನ್ ವೆಸ್ಲಿ, ವಿನಯ್ ಕುಮಾರ್, ಚಿತ್ರಗಾರ ಕೆಇ ಕುಮಾರ್, ನರಸಪ್ಪ, ರಮೇಶ್ ಕಲ್ಲೂರ್ಕರ್, ಸಂತೋಷ್ ಕುಮಾರ್, ಮಿರ್ಜಾಪುರ್, ಮಹೇಂದ್ರ ಸಿಂಗ್ ಸೇರಿ ಇತರರಿದ್ದರು. ಪರಿಷ್ಠ ಜಾತಿಗಳ ಒಳ ಮೀಸಲು ಜಾರಿಗೆ ಉದ್ದೇಶಪೂರಿತ ವಿಳಂಬ ನೀತಿ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರ ನಡೆಯನ್ನು ಖಂಡಿಸಿ ಮಾರ್ಚ್ 19ರಂದು ರಾಜ್ಯ ಮಟ್ಟ ಬೃಹತ್ ಪ್ರತಿಭಟನಾ ಮೆರವಣಿಗೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಎಂದು ಮಾದಿಗ ಸಮುದಾಯಗಳ ಸ್ವಾಭಿಮಾನ
ಒಕ್ಕೂಟದ ರಾಜ್ಯ ಸಂಚಾಲನ ಜೆ.ಬಿ. ರಾಜು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಚುನಾವಣೆಯ ವೇಳೆಯಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಜಾರಿಗೆ ಬದ್ಧತೆ ತೋರುತ್ತಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ನೀಡಿ 7 ತಿಂಗಳ 14 ದಿನ ಕಳೆದಿವೆಯಾದರೂ ಸರ್ಕಾರ ಮಾತ್ರ ಕುಂಟು ನೆಪ ಹೇಳಿ ಕಾಲಹರಣ ಮಾಡುತ್ತಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ರಚನೆ ಮಾಡಿದೆ. ಆದರೆ ಸಂಬಂಧಿಸಿದ ಇಲಾಖೆಗಳು ಮಾಹಿತಿಯೇ ನೀಡುತ್ತಿಲ್ಲ ಎಂದು ಆಯೋಗದ ಅಧ್ಯಕ್ಷರೇ ಹೇಳಿದ್ದಾರೆ. ಸರ್ಕಾರ ಮಾಹಿತಿ ಒದಗಿಸಲು ಬದ್ಧತೆ ಪ್ರದರ್ಶಿಸುತ್ತಿಲ್ಲ. ಆಯೋಗದ ಅವಧಿಯು ಪೂರ್ಣಗೊಂಡಿದೆ, ಮಾಹಿತಿಯು ಅಪೂರ್ಣವಾಗಿದೆ. ಸರ್ಕಾರ ಮಾತ್ರ ಸಮುದಾಯವನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಲೇ ಇದೆ. ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಒಂದು ಕಡೆ ಮೀಸಲಾತಿ ಜಾರಿಗೊಳಿಸುವುದಾಗಿ ಹೇಳಿ ಸಮುದಾಯ ಶಾಸಕರು ಸಚಿವರೊಂದಿಗೆ ಸಭೆ ನೀಡುತ್ತಾರೆ. ಮತ್ತೊಂದು ಕಡೆ ಖಾಲಿ ಇರುವ 37,000 ಬ್ಲಾಕ್ ಲಾಗ್ ಹುದ್ದೆ ಭರ್ತಿ ಮಾಡುವುದಾಗಿ ಹೇಳುತ್ತಿದ್ದಾರೆ. ರಾಜ್ಯ ಮುಖ್ಯಮಂತ್ರಿಗಳು ಒಳ ಮೀಸಲು ಜಾರಿಯಾಗುವವರೆಗೂ ನೇಮಕಾತಿ ನಡೆಸುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ಉದ್ದೇಶಪೂರಿತವಾಗಿಯೇ ಯೋಗ್ಯದ ವರದಿ ತಡೆಯಲಾಗುತ್ತಿದೆ. ಸರ್ಕಾರ ನೀತಿ ಖಂಡಿತ ಹೋರಾಟ ನಡೆಯಲಿದ್ದು, ರಾಜ್ಯ ಎಲ್ಲಾ ಜಿಲ್ಲೆಗಳಿಂದ ಮಾದಿಗ ಸಮುದಾಯ ಕಾರ್ಯಕರ್ತರು ಮುಖಂಡರುಗಳು ಭಾಗವಹಿಸಲಿದ್ದಾರೆ ಎಂದರು. ಮತ್ತೋರ್ವ ಮುಖಂಡ ಶಿವರಾಯ ಅಕ್ಕರಕ್ಕಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಚುನಾವಣೆಯಲ್ಲಿ ಕೊಟ್ಟ ಮಾತು ಉಳಿಸಿಕೊಳ್ಳುವಲ್ಲಿ ವಿಫಲವಾಗಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಸಹ ಪಾಲಿಸದೆ ಸುಳ್ಳು ಭರವಸೆ ನೀಡುತ್ತಿದೆ. ಒಳ ಮೀಸಲು ಜಾರಿ ಮಾಡಿ ಇಲ್ಲಿ ಕುರ್ಚಿ ಬಿಡಿ ಹೋರಾಟ ನಡೆಸಲಾಗುತ್ತದೆ. ಸರ್ಕಾರ ಸ್ಪಂದಿಸದೆ ಹೋದಲ್ಲಿ ಮುಂಬರುವ ಜಿಲ್ಲಾ ಮತ್ತು ತಾಲೂಕಾ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಹೋರಾಟ ನಡೆಸಲಾಗುತ್ತದೆ ಎಂದರು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ 1 ಆಗಸ್ಟ್ 2024ನಲ್ಲಿ ತೀರ್ಪು ಬಂದಿದೆ. ಅಲ್ಲಿಂದ ಈವರೆಗೆ ನೋಡಬೇಕು 7 ತಿಂಗಳ 14 ದಿವಸ ಆಗಿದೆ. ಜಡ್ಜ್ಮೆಂಟ್ ಸುಪ್ರೀಂ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ಆಗಿ 7 ತಿಂಗಳ 14 ದಿವಸ ಆಗಿದೆ. ಆದರೆ ನ್ಯಾಯಾಧೀಶ ಒಬ್ಬರು ಮಾಡಿರ್ತಕ್ಕಂಥದ್ದು ಒಂದು ನಮ್ಮ ಕರ್ನಾಟಕದಲ್ಲಿದೆ. ಆಮೇಲೆ ತೆಲಂಗಾಣದಲ್ಲಿ ಇಮಿಡಿಯೇಟಾಗಿ ಅವರು ಇಂಪ್ಲಿಮೆಂಟೇಷನ್ ಆಗಿರ್ತಕ್ಕಂಥದ್ದು 2 ದಿವಸಕ್ಕೆ ಮಾಡಿರ್ತಕ್ಕಂಥ ಸನ್ನಿವೇಶಗಳು ಹೋಗ್ತಾ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಈವರೆಗೂ ಇದ್ರ ಮೇಲೆ ಸರ್ಕಾರ ಇರ್ತಾರೆ. ಕಾರಣ ಇಷ್ಟೇ ನಾವು ಸಿದ್ದರಾಮಯ್ಯ ಇರುವಂಥದ್ದು ಏನಂತಂದರೆ, ಚಿತ್ರದುರ್ಗದಲ್ಲಿ ಏನೋ ನಾವು ಅನೌನ್ಸ್ ಮಾಡಿದ್ದೀವಿ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ವರ್ಗೀಕರಣ ನಾವು ಮಾಡ್ತೀವಿ ಅಂತ. ಇವತ್ತಿನವರೆಗೆ ಅದು ಬಂತು ಕೂಡ ಅದೇ ಅಧಿಕಾರಕ್ಕೆ ಬಂದ ಅವ್ರು ರೂಲಿಂಗ್ ಮಾಡ್ತಾ ಇದ್ದಾರೆ. ಆದರೆ ವರ್ಗೀಕರಣ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ, ಕಾಲಹರಣ ಮಾಡ್ತಕ್ಕಂಥ. ಇದನ್ನು ನೋಡಿದಾಗ ಮತ್ತೊಂದು ಎಂಪರಿಕಲ್ ಡಾಟಾ ಸ್ವಲ್ಪ ದತ್ತಾಂಶಗಳಿಂದ ಅಂತಕ್ಕಂಥ ವಿಚಾರ ಇವೆಲ್ಲರೂ ಕಾಲಹರಣ ಮಾಡ್ತಕ್ಕಂಥ ಟೈಮ್ಲಿ. ಸೊ ಇವರು ಮನಸ್ಸು ಇದೆಯಾ ಅಥವಾ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟಪಡಿಸ್ತೀವಿ. ನೀವು ವರ್ಗೀಕರಣ ನಾವು ಅದಕ್ಕೆ ಇವತ್ತು ಈ 19ನೇ ತಾರೀಕು ನಾವು ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಅಧಿಸಿ ತರ್ತಾ ಇದೆ. ಇದಕ್ಕಿಂತ ನಿನ್ನೆ ಸಚಿವ ಸಂಪುಟ ಎಲ್ಲ ಸೇರಿದ್ರೆ ಶ್ರೀ ಮಾದೇವಪ್ಪ ಅವ್ರ ಜೊತೆ ಕೂತ್ಕೊಂಡು ಎಲ್ಲರೂ ದಲಿತ ಮಿನಿಸ್ಟ್ರಿಗಳು, ಎಮ್.ಎಲ್.ಎಗಳು, ಮಾಜಿ ಅವರೆಲ್ಲ ಸೇರಿಕೊಂಡು ವರ್ಗೀಕರಣ ವಿಷಯದಲ್ಲಿ ಚರ್ಚೆ ಆಗಿದೆ. ಚರ್ಚೆ ಆದರೆ ಇವರು ಮಾದೇವಪ್ಪ ಅವರು ಹೇಳ್ತಕ್ಕಂಥ ಮಾತನ್ನು ನಾವು ಖಂಡಿಸ್ತಾರೆ. ಈ ಸಂದರ್ಭದಲ್ಲಿ ಡಿಎಸ್ಎಸ್ ವಿಭಾಗೀಯ ಉಪಾಧ್ಯಕ್ಷ ರಂಗಪ್ಪ ಕೋತಿಗುಡ್ಡ, ಅರ್ಜುನ ಕೊಪ್ಪರ, ರಮೇಶ್ ಸುಗುರಾಳ, ಮೌನೇಶ್ ಚಂದ್ರಶೇಖರ ಇನ್ನಿತರರಿದ್ದರು. ದೇಶದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯದ ಪ್ರಮಾಣ ಹೆಚ್ಚಳವಾಗುತ್ತಿದೆ. ಕೌಟುಂಬಿಕ ಹಿಂಸೆ ಕಾರಣದಿಂದಾಗಿ ಮಹಿಳೆಯು ತೀವ್ರ ಶೋಷಣೆಗೆ ಒಳಗಾಗುತ್ತಿದ್ದಾಳೆ. ದುಡಿಯುವ ಮಹಿಳೆಯರ ಹಕ್ಕುಗಳ ಮೇಲೆ ಸರ್ಕಾರವು ದಾಳಿ ಮಾಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ನಿಮಿತ್ತ ಪ್ರತಿಭಟನಾ ದಿನಾಚರಣೆಯನ್ನು ಆಚರಿಸಿ ಮಹಿಳೆಯರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸಿಐಟಿಯು ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿ ವತಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಿದರು. ನಗರದ ಸಾರ್ವಜನಿಕ ಉದ್ಯಾನವನದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ರ್ಯಾಲಿ ನಡೆಸಿ ನಂತರ ಮನವಿ ಸಲ್ಲಿಸಿದರು.
ಮಹಿಳೆಯರಿಗೆ ಉದ್ಯೋಗಗಳನ್ನು ಒದಗಿಸಲು ಖಚಿತಪಡಿಸಬೇಕು. ಮಹಿಳೆಯರನ್ನು ಕಾರ್ಮಿಕರು ಅಥವಾ ರೈತರು ಎಂದು ಪರಿಗಣಿಸಿ ಅವರ ಕೆಲಸವನ್ನು ಗುರುತಿಸಿ ವೇತನವಿಲ್ಲ ಮಹಿಳೆಯರನ್ನು ಗುರುತಿಸಿ ಅವರು ಜಿಡಿಪಿಗೆ ತಮ್ಮ ಕೊಡುಗೆ ಕೊಡುವಂತೆ ಮಾಡಬೇಕು. ಕ್ಯಾಂಪ್ಗಳಲ್ಲಿ ಗೌರವಧನದಲ್ಲಿ ಕೆಲಸ ಮಾಡುವ ಕಾರ್ಮಿಕರೆಂದು ಗುರುತಿಸಿ 45ನೇ ಐಎಲ್ಸಿ ಪ್ರಕಾರ ಕನಿಷ್ಠ ವೇತನ, ಸೇವಾ ಭದ್ರತೆ, ಗ್ರಾಜ್ಯುಯೇಟಿ ಸೌಲಭ್ಯಗಳನ್ನು ನೀಡಬೇಕು. ಎಲ್ಲಾ ಮಹಿಳೆಯರಿಗೂ ಮುಪ್ಪಿನ ರಜೆ, ಏರಿಗೆ ಸೌಲಭ್ಯ ಮತ್ತು ವ್ಯವಸ್ಥೆ ಖಚಿತಪಡಿಸಬೇಕು ಎಂದು ಮನವಿ ಮಾಡಿದರು. ಎಲ್ಲಾ ವಲಯಗಳಲ್ಲಿ ಮಹಿಳೆಯರಿಗೆ ಸಮಾನ ಕೆಲಸ, ಸಮಾನ ವೇತನವನ್ನು ಖಚಿತಪಡಿಸಬೇಕು. ಎಲ್ಲಾ ಕೆಲಸದ ಸ್ಥಳಗಳಲ್ಲೂ ಮಹಿಳೆಯರು ಹಕ್ಕುಗಳ ರಕ್ಷಣೆಗೆ ಇರುವ ಕಾಯ್ದೆಯನ್ನು ಕಟ್ಟುನಿಟ್ಟಾದ ಅನುಷ್ಠಾನವಾಗಬೇಕು. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರಿಗೆ ಸುರಕ್ಷತಾ ಕ್ರಮಗಳನ್ನು ಖಚಿತಪಡಿಸಬೇಕು. ಮಹಿಳೆಯರಿಗೆ ರಾತ್ರಿ ಪಾಳೆಯ ಕೆಲಸ ಕೈಬಿಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗಳು ಒತ್ತಾಯಿಸಿದರು. ಮಹಿಳೆಯರಿಗೆ ರಾತ್ರಿ ಪಾಳ್ಯದ ಕೆಲಸ ಬೇಡವೇ ಬೇಡ. ರಾತ್ರಿ ಪಾಳ್ಯದಲ್ಲಿ ಮಹಿಳೆಯರಿಗೆ ಕೆಲಸ ಬೇಡವೇ ಬೇಡ. ಮನೆಯಲ್ಲಿ ಕೆಲಸ ಮಾಡುವ ಅಂಗನವಾಡಿ ಮತ್ತು ಶಿಶುಡ ನೌಕರರಿಗೆ ಕನಿಷ್ಠ ವೇತನ ಕೊಡಲೇಬೇಕು. ಸಿಐಟಿ ಮತ್ತು ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿ ಹೋರಾಟಕ್ಕೆ ಜಯವಾಗಲಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಂಕುಲತಾ ಪಾಟೀಲ್, ಸಿಐಟಿಯು ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಕಾರ್ಯದರ್ಶಿ ರಂಗಪ್ಪ ಅನ್ವಾರ, ಅಕ್ಕ ಮಹಾದೇವಿ, ವರಲಕ್ಷ್ಮಿ, ತಾಯಮ್ಮ, ಕಲ್ಯಾಣಮ್ಮ, ಗೋಕುರಮ್ಮ, ತಾಯಮ್ಮ ಸೇರಿದಂತೆ ಅನೇಕರು ಇದ್ದರು. ಸ್ವಾಭಿಮಾನದಿಂದ ನಡೆದುಕೊಳ್ಳುವುದೇ ಪ್ರಜಾಪ್ರಭುತ್ವ. ಆದರೆ ಗುಲಾಮಗಿರಿಯಿಂದ ಕಾಯಂ ಬಡತನವನ್ನು ಕೇಂದ್ರ ರಾಜ್ಯ ಸರ್ಕಾರಗಳ ಮುಂದುವರಿಸುತ್ತಿವೆ. ಕಾಂಗ್ರೆಸ್, ಬಿಜೆಪಿ ಒಂದೇ ಸಂತತಿಯವರು. ಇವರಿಂದ ಬದಲಾವಣೆ ಸಾಧ್ಯವಿಲ್ಲ ಹಾಗೂ ಇತರೆ ಪಕ್ಷಗಳ ಸರ್ಕಾರಗಳಿಗೆ ಆಗಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು. ಅವರಿಂದ ನಗರದ ಎಪಿಎಂಸಿ ಸಭಾಂಗಣದಲ್ಲಿ ನವ ಕರ್ನಾಟಕ ನಿರ್ಮಾಣ ಆಂದೋಲನ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಜನರ ನಡುವೆ ಜನತಾ ಪ್ರಾಣಾಳಿಕೆ ಚರ್ಚೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸಂಘಟನೆಗಳೆಲ್ಲ ಸಂಘಟನೆಗಳಾಗಿವೆ, ಕ್ರಿಯೆ ಮುಂದುವರಿಸುತ್ತಿವೆ. ಇದರಲ್ಲಿ ಬದಲಾವಣೆ ಇಲ್ಲ, ಆದರೆ ರಾಜಕೀಯ ಬದಲಾವಣೆ ತರಬೇಕಿದೆ. ತಂತ್ರಜ್ಞಾನಗಳು ಮುಂದುವರೆದಿವೆ, ಟಿವಿ, ಮೊಬೈಲ್ ಬಂದಿವೆ, ನಾಗರಿಕತೆಯಲ್ಲಿ ಬದಲಾವಣೆಯಾಗಿವೆ, ಆದರೆ ಬಡತನ ಮುಂದುವರಿಯುತ್ತಿವೆ ಎಂದರು. ಎಲ್ಲರೂ ಸಮಾನವಾಗಿ ಬದುಕಬೇಕು, ಪರಸ್ಪರ ಗೌರವದಿಂದ ಇರಬೇಕಿದೆ. ಬಸವಾದಿ ಬಸವಣ್ಣರು ದೊಡ್ಡ ತಳಪಾಯ ಹಾಕಿದ್ದಾರೆ. ಮೇಲು ಕೀಳು ಇಲ್ಲ, ಎಲ್ಲರೂ ಸಮಾನರೇ, ಇದರಲ್ಲಿ ವ್ಯತ್ಯಾಸವೇ ಇಲ್ಲ. ಆದರೆ ಚುನಾವಣೆಯಲ್ಲಿ ರಾಜಕಾರಣಿ ಮತದಾರರಿಗೆ ನಮಸ್ಕಾರ ಮಾಡುತ್ತಾರೆ, ಅದಾದ ನಂತರ ಗೆದ್ದ ಮೇಲೆ ಕಾಲು ಹಾಕಿಕೊಂಡು ಕೂಡುತ್ತಾರೆ. ಮನೆ ಮನೆಗೆ ಬಾಟಲಿಗಳನ್ನು ಹಂಚಿದ್ದರೂ ಚುನಾವಣೆಗಳಲ್ಲಿ ಮದ್ಯವನ್ನು ಅಭ್ಯಾಸ ಮಾಡಿಸಿ ಮದ್ಯದ ದರ ಹೆಚ್ಚಿಸಿದ್ದಾರೆ ಎಂದು ಟೀಕಿಸಿದರು. ದಿನೇಶ್ ಗುಂಡೂರಾವ್ ಆರೋಗ್ಯವನ್ನು ಕೊಡಲು ಬಂದಿಲ್ಲ, ಹೆಂಡತಿ ಕುಡಿಸೋಕೆ ಬಂದಿದ್ದಾರೆ. ಸಿದ್ದರಾಮಯ್ಯಗೆ ನೈತಿಕತೆ ಇಲ್ಲ, ಆರ್ಥಿಕ ಆರೋಗ್ಯವನ್ನು ಹದಗೆಡಿಸಿದ್ದಾರೆ. 2028ಕ್ಕೆ ನವ ಕರ್ನಾಟಕ ನಿರ್ಮಾಣ ಆಂದೋಲನ ವೇದಿಕೆ ಅಧಿಕಾರಕ್ಕೆ ಬಂದರೆ ಇಡೀ ರಾಜ್ಯದಲ್ಲೇ ಮದ್ಯವನ್ನು ಸಂಪೂರ್ಣ ಬಂದ್ ಮಾಡಲಾಗುವುದು ಎಂದರು. ದಲಿತರು, ರೈತರು, ಮಹಿಳೆಯರು, ಕಾರ್ಮಿಕರ ಪರಿಸ್ಥಿತಿ ದುಸ್ಥಿತಿಗೆ ತಲುಪಿದೆ. ಜಗತ್ತಿನ ಶ್ರೀಮಂತರು ಜಗತ್ತನ್ನು ನಡೆಸಲು ನಿರ್ಮಿಸುತ್ತಿದ್ದಾರೆ ಎಂದರು.
ಗರ್ಭಕೋಶದ ಕ್ಯಾನ್ಸರ್ಗಳು ಶುರುವಾಗುತ್ತೆ. ಆ ನೋವು, ಆ ವೇದನೆಗಳು ನೋಡೋಕ್ಕಾಗಲ್ಲ, ಜೀವ ಬಿಟ್ಬಿಡ್ತಾರೆ. ಹಾಗಾಗಿ ಬಂಧುಗಳೇ, ಆಹಾರ ಅಂತಕ್ಕಂಥದ್ದು ಕ್ರಮಬದ್ಧವಾಗಿರಲಿ. ನಿಮಗೆ ಅಂಡ ಕುಡಿಬೇಕು ಸಂಜೆ ಆಯ್ತಂತ ಹೇಳಿ ಕಾಡಕ್ಕೆ ಶುರುವಾಗುತ್ತಲ್ಲ, ಸರಿಯಾಗಿ ಒಂದು ಹಣ್ಣು, ಒಂದು ಹಾಲು ಮೊಸರು, ಒಂದು ಬೇಳೆ ಕಾಳು, ನೀವೇನೋ ರೂಢಿ ಇದ್ದರೆ ವಾರಕ್ಕೋ ಅಥವಾ 3 ದಿವಸಕ್ಕೋ 4 ದಿವಸಕ್ಕೋ ಮಾಂಸ ತಿನ್ನೋರು ಅಥವಾ ಸಿಹಿ ತಿನ್ನೋರು ವಾರದಲ್ಲಿ 1 ಸಾರಿನೋ 2 ಸಾರಿನೋ ಸಿಹಿ ತಿನ್ನೋದು, ಇದನ್ನು ಕ್ರಮಬದ್ಧವಾಗಿ ನೀವು ನಿಮ್ಮ ಕುಟುಂಬ ಮಕ್ಕಳು ರೂಢಿ ಮಾಡಿಕೊಂಡ್ರೆ ಆ ಆರೋಗ್ಯ 100 ಕಾಲ ಚೆಂದಾಗಿರ್ತದೆ. ಈ ದೇಹ 100 ಕಾಲ ಸರ್ವಿಸ್ ಕೊಡುತ್ತೆ. ಅದನ್ನು ಬಿಟ್ಟು ದಾರಿ ಮಧ್ಯದಲ್ಲೇ ಹೆಂಡತಿ ಕೈ ಬಿಟ್ಟು ಆ ಮಕ್ಕಳನ್ನ ದಾರಿಲಿ ಬಿಟ್ಟು ನೀವು ರನ್ಔಟ್ ಆಗಿ ಹೋಗ್ತಿರಲ್ಲ, ಮರ್ಯಾದೆ ಇದೆಯಂದ್ರೆ ಆ ಬದುಕಿಗೊಂದು. ಇದು ಮೇಲೆ ಆರ್ಪಿಐ ರಾಷ್ಟ್ರೀಯ ಅಧ್ಯಕ್ಷ ಎನ್ ಮೂರ್ತಿ ಮಾತನಾಡಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮತ್ತು ಇತರ ರಾಷ್ಟ್ರೀಯ ಪಕ್ಷಗಳು ಭ್ರಷ್ಟಾಚಾರ, ಕೋಮುವಾದ ಹಾಗೂ ಸ್ವಜನಪಾತ ನೀತಿಯನ್ನು ಅನುಸರಿಸುತ್ತಿವೆ. ಸ್ವಾತಂತ್ರ್ಯ ಬಂದರೂ ಇನ್ನೂ ದೇಶ ತಂತ್ರ ಸ್ಥಿತಿಯಿಲ್ಲದೆ, ಆದ್ದರಿಂದ 2ನೇ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡುವ ಅಗತ್ಯತೆ ಇದೆ ಎಂದರು. ಈಗಿರುವ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಪಕ್ಷಗಳಿಂದ ಮುಂದಿನ ದಿನಗಳಲ್ಲಿ ತೀವ್ರ ಗಂಭೀರ ಪರಿಸ್ಥಿತಿ ಎದುರಾಗುವ ಸಾಧ್ಯತೆಗಳಿದ್ದು, ಆದ್ದರಿಂದ ಜನರು ಜಾಗೃತರಾಗಬೇಕಿದೆ. ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆ ತೊಲಗಿಸಲು ರೈತರು, ದಲಿತರು, ಮಹಿಳೆಯರು, ದುಡಿಯುವ ವರ್ಗಗಳು ನವಕರ್ನಾಟಕ ನಿರ್ಮಾಣ ಆಂದೋಲನ ವೇದಿಕೆಯೊಂದಿಗೆ ಕೈಜೋಡಿಸಬೇಕಿದೆ ಎಂದರು. ಜನರ ಸಾಮಾನ್ಯರ ಬದುಕು, ರೈತರ ಬದುಕು, ದಲಿತರ ಬದುಕು, SC ST OBCಗಳ ಬದುಕು ತೀವ್ರ ದುಸ್ತರ ಆಗಿದೆ. ಆದ್ದರಿಂದ ಯುವಕರು, ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡ ಸಂಘಟನೆಗಳು, ಕೂಲಿ ಕಾರ್ಮಿಕ, ಆದಿವಾಸಿ ಹೋರಾಟಗಾರರು ಮತ್ತು ಜನರು ಜಾಗೃತರಾಗಬೇಕಾಗಿದೆ. ದೇಶದ ಆಡಳಿತದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಭಾರತ ದೇಶ ಬಹುದೊಡ್ಡ ದೇಶ, ಪ್ರಪಂಚದಲ್ಲೇ 7ನೇ ದೊಡ್ಡ ದೇಶ. ಇಡೀ ಭಾರತದ ಭೂ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ಭಾರತ. ಇಷ್ಟು ಬಹುದೊಡ್ಡ ದೇಶ ಇದೆ. ವೇದಿಕೆ ಮೇಲೆ ಜನತಾ ಪಾರ್ಟಿಯ ಸಂಘಟನೆ ಕಾರ್ಯದರ್ಶಿ ಪುಟ್ಟರಾಜು, ಪ್ರಮುಖರಾದ ಹನುಮಂತಪ್ಪ, ಹೊನ್ನಯ್ಯ, ಬಸವರಾಜ್, ಸಾಸಲಮರಿ, ಅಶೋಕ್, ನಂಜಲದಿನ್ನಿ, ಮಲನಗೌಡ ಪಾಟೀಲ್, ದೇವಕಿ ನಾಯಕ್, ಉಮಾದೇವಿ, ವೈ ನರಸಪ್ಪ, ಎಂ ಈರಣ್ಣ, ರಾಜು ಪಾಟಿ, ಅಯೋಗಪ್ಪ, ಲಕ್ಷ್ಮೀದೇವಪ್ಪ, ಹುಲಿಗೆಪ್ಪ, ರಂಗಪ್ಪ, ಶ್ರೀಕಾಂತ್ ಸೇರಿದಂತೆ ಇತರರಿದ್ದರು. ಮಾನವೀಯ ಭಾಷುಂಬಿಯ ಸಾಹುಕಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಾರ್ಚ್ 15ರಂದು ನಡೆದ ಜಿಲ್ಲಾ ಮಟ್ಟದ ಆರೋಗ್ಯ ಮೇಳದಲ್ಲಿ ಅಕ್ಷರಾಂಶ ಬೃಹತ್ ಪ್ರಮಾಣದಲ್ಲಿ ಸಾರ್ವಜನಿಕರು ಭಾಗಿಯಾಗಿದ್ದು ಕಂಡುಬಂದಿತು. ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಮಾನ್ವಿ, ನೀರ್ಮಾನ್ವಿ, ನಂದ್ಯಾಳ, ಸಂಗಪೂರ್, ಹರವಿ, ನಸ್ಲಪುರ್, ಎರಮಲದೊಡ್ಡಿ, ಗುಡದಿನ್ನಿ, ಕಡದಿನ್ನಿ, ಬಳ್ಳಟಗಿ, ಆಲದಳ್, ಚಿಕ್ಕಕೋಟೆನೆಕ್ಕಲ್, ಭೋಗಾವತಿ, ಕಪ್ಗಲ್, ನಳದಗುಡ್ಡಿ, ನಳಿನಮಡಗ, ಕೋಟ್ನೇಕಲ್, ಅಮರೇಶ್ವರ ಕ್ಯಾಂಪ್ ಸೇರಿದಂತೆ ಸುತ್ತಲಿನ ನಾನಾ ಗ್ರಾಮಸ್ಥರು ಬೆಳಗ್ಗೆಯಿಂದಲೇ ಮಾನ್ವಿ ಪಟ್ಟಣದ ಸರ್ಕಾರ ಪ್ರಥಮ ದರ್ಜೆ ಕಾಲೇಜಿನತ್ತ ದಂಡೋಪವಾಗಿ ಆಗಮಿಸುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಬೆಳಗಿನ 10:30ಕ್ಕೆ ಸುಮಾರಿಗೆ ಕಾಲೇಜಿನ ಆವರಣದಲ್ಲಿ ಜನಸ್ತೋಮವೇ ಕಂಡುಬಂದಿತ್ತು. ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಪಾಂಡ್ವೆ ನಿರ್ದೇಶನದಂತೆ ಆರೋಗ್ಯ ಮೇಳವನ್ನು ಅಚ್ಚುಕಟ್ಟಾಗಿ ನಡೆಸಲಾಗಿತ್ತು. ಜಿಲ್ಲಾ ಆರೋಗ್ಯ ಇಲಾಖೆಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ರಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಮಾನ್ವಿ, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಶರಣಬಸವರಾಜ್ ಅವರು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಏರ್ಪಾಡು
ಮಾಡಲಾಗಿತ್ತು. ಅಲ್ಲಲ್ಲಿ ಮಾಳಿಗೆಗಳು, ಕಾಲೇಜಿನ ಪ್ರದೇಶ ದ್ವಾರದ ಬಳಿಯಲ್ಲಿ ಹೆಸರು ನೋಂದಾಣಿಕೆ ಅವಕಾಶ ಕಲ್ಪಿಸಲಾಗಿತ್ತು. ಮಧ್ಯಾಹ್ನ ವೇಳೆಯ ಅಂದಾಜು 6,000 ಜನರ ನೋಂದಣಿ ಮಾಡಿದ್ದರು. ಹೆಸರು ನೋಂದಾಯಿಸಿದ ನಂತರ ಚೀಟಿ ಪಡೆದ ರೋಗಿಗಳು ಬಿಪಿ, ಶುಗರ್ ತಪಾಸಣೆ ನಂತರ ವೈದ್ಯರ ಬಳಿ ತೆರಳಿ ಚಿಕಿತ್ಸೆ ಪಡೆದುಕೊಳ್ಳಲು ವ್ಯವಸ್ಥೆ ಮಾಡಲಾಗಿತ್ತು. ಬ್ಲಾಕ್ ವಾರು ಮಾಳಿಗೆಗಳು. ಎ ಬ್ಲಾಕ್ ನಲ್ಲಿ ನೋಂದಣಿಗೆ, ಬಿಬಿ ಬ್ಲಾಕ್ ನಲ್ಲಿ ತಪಾಸಣೆಗೆ ಏರ್ಪಾಡು ಮಾಡಲಾಗಿತ್ತು. ಸಿ ಬ್ಲಾಕ್ ನಲ್ಲಿ ವೈದ್ಯಕೀಯ ವಿಭಾಗ, ಹೃದಯ ರೋಗ ತಪಾಸಣಾ ವಿಭಾಗ, ನರರೋಗ ತಜ್ಞ ವಿಭಾಗ, ಮೂತ್ರಪಿಂಡ ವಿಭಾಗ, ಗ್ಯಾಸ್ಟ್ರೋಎಂಟ್ರಾಲಜಿ ವಿಭಾಗ, ಅಕೋಲಜಿ ಮಾನಸಿಕ ಆರೋಗ್ಯ ತಜ್ಞ ವಿಭಾಗ, ಕರ್ನಾಟಕ ಮೆದುಳಿನ ಅಸಾರೋಗ್ಯ ಉಪಕ್ರಮ ವಿಭಾಗ, ಮಕ್ಕಳ ತಜ್ಞ ವಿಭಾಗ ಮತ್ತು ಚರ್ಮ ರೋಗ ತಜ್ಞ ವಿಭಾಗದಡಿ ರೋಗಗಳಿಗೆ ಚಿಕಿತ್ಸೆ ನೀಡಲಾಯಿತು. ಅದೇ ರೀತಿ ಡಿ ಬ್ಲಾಕ್ ನಲ್ಲಿ ಶಸ್ತ್ರಚಿಕಿತ್ಸಾ ತಜ್ಞ ವಿಭಾಗ, ಕಿವಿ ಮೂಗು ಗಂಟಲು ವಿಭಾಗ, ನೇತ್ರ ತಜ್ಞ ವಿಭಾಗ, ಎಲುಬು ಕೀಲು ತಜ್ಞ ವಿಭಾಗ, ದಂಡ ತಜ್ಞ ವಿಭಾಗ, ಭಾರತೀಯ ಆಯುಷ್ ವೈದ್ಯ ವಿಭಾಗ ಮತ್ತು ಯೋಗ್ಯ ಭಾಗಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸಚಿವರಿಂದ ವೀಕ್ಷಣೆ. ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್, ಎನ್ಎಸ್ ಬೋಸರಾಜ್, ಸಂಸದರಾದ ಕುಮಾರ್ ನಾಯಕ್, ಶಾಸಕರಾದ ಅಂಪಯ್ಯ ನಾಯಕ್ ಅವರು ಬೆಳಿಗ್ಗೆ ಮಾನ್ವಿ ಪಟ್ಟಣಕ್ಕೆ ಆಗಮಿಸಿ ಬೃಹತ್ ಆರೋಗ್ಯ ಮೇಳದ ಸ್ಥಾನಕ್ಕೆ ಆಗಮಿಸಿ ಕಾರ್ಯಕ್ರಮದ ವೀಕ್ಷಣೆ ನಡೆಸಿದರು. ಇದೇ ವೇಳೆ ವಿವಿಧ ಭಾಗಗಳ 30 ಕೌಂಟರ್ಗಳ ವೀಕ್ಷಣೆ ನಡೆಸಿದರು. ಊಟದ ವ್ಯವಸ್ಥೆ. ಆರೋಗ್ಯ ಮೇಳದ ಸ್ಥಳದಲ್ಲಿ ಕೌಂಟರ್ ಅಳವಡಿಸಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಗೋಧಿ ಹುಗ್ಗಿ, ಅನ್ನ, ಸಾಂಬಾರು ನೀಡಲಾಯಿತು. ಅಲ್ಲಲ್ಲಿ ಕುಡಿಯುವ ನೀರಿನ ಟ್ಯಾಂಕರ್ ಗಳನ್ನು ನಿಲ್ಲಿಸಲಾಗಿತ್ತು. ಎಕ್ಸ್ರೇ ಸ್ಕ್ಯಾನಿಂಗ್ ವ್ಯವಸ್ಥೆ. ಆಯಾ ವಿಭಾಗಗಳಲ್ಲಿ ತಪಾಸಣೆ ಬಳಿಕ ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡಿಸಲು ಸಹ ಸ್ಥಳದಲ್ಲೇ ವ್ಯವಸ್ಥೆ ಮಾಡಲಾಗಿತ್ತು. ಇದಕ್ಕಾಗಿ ಮೊಬೈಲ್ ವೈದ್ಯಕೀಯ ಘಟಕದ ವಾಹನಗಳನ್ನು ನಿಲ್ಲಿಸಲಾಗಿತ್ತು. ಹಲವು ಮಾಹಿತಿಯ ಆರೋಗ್ಯ ಮಾಳಿಗೆ. ಕಾಲೇಜಿನ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಮಾಳಿಗೆ ಅಳವಡಿಸಿ ನಮ್ಮ ಕ್ಲೀನಿಂಗ್ ಸುರಕ್ಷತಾ ಮಾತೃತ್ವ ವಿಶ್ವಾಸನ ಸೂಚಿ ಯೋಜನೆ, ರಾಷ್ಟ್ರೀಯ ಕಿಶೋರ್ ಸ್ವಸ್ಥ ಕಾರ್ಯಕ್ರಮ ಸೇರಿದಂತೆ ನಾಮ ಯೋಜನೆಗಳ ಮಾಹಿತಿ ನೀಡಲಾಯಿತು. ಅಂಗನವಾಡಿ ವಿಶೇಷ ಮಾಳಿಗೆ. ಮಾನವಿ ತಾಲೂಕಿನ 50 ಅಂಗನವಾಡಿ ಕಾರ್ಯಕರ್ತೆಯರು ಸೇರಿ ವಿಶೇಷ ಮಾಳಿಗೆ ಹಾಕಿದ್ದರು. ಪೌಷ್ಟಿಕ ಆಹಾರದ ವಿವರ, ಶಾಲಾ ಸಿದ್ಧತೆ, ಆಯಾಮಗಳು, ಸಂಪೂರ್ಣತಾ ಅಭಿಯಾನ ಕಾರ್ಯ, ಬೇಟಿ ಬಾಚೋಪೋ ಬೇಟಿ ಪಡಪೋ ಮಿಷನ್, ಮತ್ಸಲ್ಯ ಕಾರ್ಯಕ್ರಮಗಳ ಮಾಹಿತಿ ಫಲಗಳನ್ನು ಅಳವಡಿಸಿ ಮಾಹಿತಿ ನೀಡಿದರು. ಜನತೆಗೆ ಅನುಕೂಲವಾಯಿತು. ಮಾನ್ವಿಯಲ್ಲಿ ನಡೆದ ಆರೋಗ್ಯ ಮೇಳದಿಂದ ಮಾನ್ವಿ ಪಟ್ಟಣ ಸೇರಿದಂತೆ ಸುತ್ತಲಿನ ಗ್ರಾಮದ ಅಸಂಖ್ಯ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲವಾಯಿತು. ಮಾನ್ಯ ಸಚಿವರು, ಸಂಸದರು, ಶಾಸಕರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಆರೋಗ್ಯ ಸೇರಿದಂತೆ ಇನ್ನಿತರ ಇಲಾಖೆಯ ಅಧಿಕಾರಿಗಳಿಗೆ ಅಭಿನಂದನೆ ಹೇಳುತ್ತವೆ ಎಂದು ಭೋಗವತಿ ಪಂಚಾಯಿತಿಯ ಎಲ್ಎಂಎನ್ ಶಿವಲೀಲಾ ಮತ್ತು ಎಲ್ಸಿಆರ್ಪಿ ಭೂಮಿಕಾ ಅವರು ಅಭಿಪ್ರಾಯಪಟ್ಟರು. ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಆರೋಗ್ಯ ಇಲಾಖೆ ಮತ್ತು ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಸಂಘ ಸಂಸ್ಥೆಗಳು, ಆಸ್ಪತ್ರೆಗಳು ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಚಿವರು ಆಗಮಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಇದ್ದಾರೆ. ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗ್ತಾ ಇದೆ. ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಚಿವರುಗಳು ಆಗಮಿಸಿದ್ದಾರೆ. ಸಾರ್ವಜನಿಕರು ಮಾನ್ಯ
ಬಲಭಾಗದಲ್ಲಿ ಯಾರು ನಿಲ್ಲಕೂಡದು. ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಮಾರ್ಚ್ 15 ಶನಿವಾರ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆ ಇಂಗ್ಲಿಷ್ ವಿಷಯದ ಪರೀಕ್ಷೆಯಲ್ಲಿ ಒಟ್ಟು 1420 ವಿದ್ಯಾರ್ಥಿಗಳು ಗೈರು ಹಾಜರಿಯಾಗಿದ್ದಾರೆ. ಜಿಲ್ಲೆಯ 49 ಕೇಂದ್ರಗಳಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ಒಟ್ಟು 21,152 ನೋಂದಾಣಿಕೆಯಾಗಿದ್ದು 19,716 ವಿದ್ಯಾರ್ಥಿಗಳು ಪರೀಕ್ಷೆ ಹಾಜರಿಯಾಗಿದ್ದಾರೆ. 1,420 ವಿದ್ಯಾರ್ಥಿಗಳು ಗೈರು ಹಾಜರಿಯಾಗಿದ್ದಾರೆ. ರಾಯಚೂರಿನಲ್ಲಿ 6,281 ನೋಂದಣಿ, 5,827 ಹಾಜರಿ, 454 ಗೈರು. ಸಿಂಧನೂರಿನಲ್ಲಿ 4,443 ನೋಂದಣಿ, 4,201 ಹಾಜರಿ, 239 ಗೈರು. ಮಾನ್ವಿಯಲ್ಲಿ 2,133 ನೋಂದಣಿ, 1,999 ಹಾಜರಿ, 134 ಗೈರು. ಲಿಂಗಸೂರಿನಲ್ಲಿ 4,418 ನೋಂದಣಿ, 4,194 ಹಾಜರಿ, 224 ಗೈರು. ದೇವದುರ್ಗದಲ್ಲಿ 22,523 ನೋಂದಣಿ, 2,002 ಹಾಜರಿ, 245 ಗೈರು. ಮಸ್ಕಿಯಲ್ಲಿ 888 ನೋಂದಣಿ, 825 ಹಾಜರಿ, 59 ಗೈರು. ಸಿರವಾರದಲ್ಲಿ 739 ನೋಂದಣಿ, 668 ಹಾಜರಿ, 68 ಗೈರಾಗಿದ್ದಾರೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಹಳೆ ದ್ವೇಷ ಹಿನ್ನೆಲೆಯಲ್ಲಿ ಆಡು ಹಾಗಲೇ ವ್ಯಕ್ತಿಯೋರ್ವನಿಗೆ ಚಾಕು ಇರಿದು ಕೊಲೆ ಮಾಡಿರುವ ಘಟನೆ ನಗರದ ಬಂಗಿಕುಂಟದ ಆರ್ಕೆ ಲ್ಯಾಬ್ ಮುಂಭಾಗದಲ್ಲಿ ನಡೆದಿದೆ. ಮೃತಪಟ್ಟಿರುವ ವ್ಯಕ್ತಿ ಬಬುಲು 35 ವರ್ಷ ಎಂದು ತಿಳಿದು ಬಂದಿದೆ. ಮೃತಪಟ್ಟಿರುವ ವ್ಯಕ್ತಿ ಬಬುಲು 35 ವರ್ಷ ಎಂದು ತಿಳಿದು ಬಂದಿದೆ. ಮೃತಪಟ್ಟಿರುವ ವ್ಯಕ್ತಿ ಏಪ್ರಿಲ್ 1 ಟ್ರೇಡರ್ಸ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. ಇತ್ತೀಚೆಗೆ ಆಂಧ್ರಪ್ರದೇಶದ ಗಟ್ಟು ಮಚಲಾರ್ದಲ್ಲಿ ಕೊಲೆ ಪ್ರಕರಣ ದ್ವೇಷ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರಬಹುದು ಎಂದು ಹೇಳಲಾಗುತ್ತಿದೆ. ಘಟನೆ ವಿವರ: ಬಂಗಿಕುಂಟದ ಪ್ರದೇಶದಲ್ಲಿ ನಿಂತಿದ್ದ ಮೃತ ಬಬುಲುಗೆ ಚಾಕುವಿನಿಂದ ಇರಿಯಲಾಗಿದೆ. ನಂತರ ಸ್ಥಳಕ್ಕೆ ಪೊಲೀಸರು ಹಾಗೂ ಮೃತ ಕುಟುಂಬದವರು ರಿಮ್ಸ್ ಆಸ್ಪತ್ರೆಗೆ ಸಾಗಿಸಲಾಯಿತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಡಿಎಸ್ಪಿ ಸತ್ಯನಾರಾಯಣ, ಸದರ್ ಬಜಾರ್ ಪೊಲೀಸ್ ಠಾಣೆಯ ಸಿಪಿಐ ಉಮೇಶ್ ಕಾಂಬ್ಳೆ ಪರಿಶೀಲನೆ ನಡೆಸಿದರು. ಈ ಕುರಿತು ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನ್ವಿಯಲ್ಲಿ ಮೃತ ಆರೋಗ್ಯ ಮೇಳೆ, ಆರೋಗ್ಯ ರಕ್ಷಣೆ ಪ್ರತಿಯೊಬ್ಬರೂ ಜವಾಬ್ದಾರಿ ದಿನೇಶ್ ಗುಂಡೂರಾವ್. ಏಮ್ಸ್ ಮಂಜೂರಾತಿ, ಸಂಸದರು ರಾಜ್ಯಸಭಾ ಸದಸ್ಯರು ಮೆಟ್ಟಿಗೆ ನಿರ್ಧಾರ. 12 ಜನ ನಿಯೋಗ ದೆಹಲಿಗೆ, ಬಸವರಾಜ್ ಕಳಸ. ಪರಿಷ್ಠ ಜಾತಿಗಳ ಒಳ ಮೀಸಲು ಜಾರಿಗೆ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ, ವಿರೋಧಿಗೆ 19ರಂದು ಬೆಂಗಳೂರಿನಲ್ಲಿ ರ್ಯಾಲಿ. ಜೆಪಿ ರಾಜು.
ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ. ಜನರ ನಡುವೆ ಜನತಾ ಪ್ರಣಾಳಿಕೆ. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ನಿಂದ ಬದಲಾವಣೆ ಸಾಧ್ಯವಿಲ್ಲ, ಪರ್ಯಾಯ ರಾಜಕೀಯ ಅವಶ್ಯಕ. ಕೋಡಿಹಳ್ಳಿ ಚಂದ್ರಶೇಖರ. ಮಾನವಿ ಆರೋಗ್ಯ ಮೇಳದಲ್ಲಿ ಭಾರಿ ಸಂಖ್ಯೆ ಜನ ಭಾಗಿ. ತಪಾಸಣೆ. ಪಿಯುಸಿ ಪರೀಕ್ಷೆ 1420 ವಿದ್ಯಾರ್ಥಿಗಳು ಗೈರು. ಆಡುವಾಗಲೇ ವ್ಯಕ್ತಿಯೋರ್ವನಿಗೆ ಚಾಕು ಹಿರಿದು ಕೊಲೆ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆ.